ಸರ್ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ವಿನಾಯಕ್ ಕುಲಕರ್ಣಿ ಅಂತ ಹೇಳಿ ಧಾರವಾಡದಾಗ ಇರ್ತೇವೆ. ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತು ರೀ? ನನಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಕಿಡ್ನಿ ಕ್ರಿಯಾಟಿನ್ ಜಾಸ್ತಿ ಆಗಿತ್ತು. ಎಷ್ಟಿತ್ತು ರೀ? ಫಸ್ಟ್ ನಾನು ಅಡ್ಮಿಟ್ ಆದಾಗ 10 ಇತ್ತು. ಆಮೇಲೆ ಡಯಾಲಿಸಿಸ್ ಮಾಡಿಂದ 8 ಬಂತು. ಆಮೇಲೆ 7 ಬಂದಿತ್ತು. ಅದಾದಮೇಲೆ ನಸ್ವೀಜ್ ಅಂತ ಹೇಳಿ ಇದು ಪ್ರಾಡಕ್ಟ್ ತೊಗೊಂಡೆ. ಇದನ್ನು ತೊಗೊಂಡ್ಮೇಲೆ 2-3 ತಿಂಗಳು ತೊಗೊಂಡೆ. 6.5 ಇದ್ದಿದ್ದು 4.5 ಆಗಿದೆ. ಚಲೋ ಅದ. ಮೊದಲು ಭಾಳ ಸುಸ್ತಾಗ್ತಿತ್ತು. ಡಯಾಲಿಸಿಸ್ ಬಂದ ಕೂಡಲೇ ಪೂರ್ತಿ ಟಯರ್ಡ್ ಆಗ್ತಿತ್ತು. ಆ ಟಯರ್ಡ್ನೆಸ್ ಇಲ್ಲ. ಆಮೇಲೆ ಫುಲ್ ಆ್ಯಕ್ಟಿವ್ ಆಗೀನಿ. ಆಮೇಲೆ ಇದನ್ನು ತೊಗೊಂಡಿಂದ ಶಕ್ತಿ ಬಂದಂಗೆ ಮೈಯಾಗ. ನೀರು ಕುಡಿದ್ಕೊಳ್ಳೋ ಓವರ್ ವೇಟ್ ಹಾಕ್ಕೊಳ್ಳೋ ಕಾಯಿಸೆಲ್ಲ ತೊಡಿಯೆಲ್ಲ ನೀರು ತುಂಬಿ ನೋವಾಗ್ತಿದ್ವು. ಈಗ 1 ಲೀಟ್ರ್ ಅಲ್ಲ 2 ಲೀಟ್ರ್ ನೀರು ಕುಡಿದ್ರೂ ಏನು ತ್ರಾಸ ಆಗ್ತದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಪ್ರಾಡಕ್ಟ್ ಭಾರಿ ಬೆಸ್ಟ್ ಅದ. ಇದನ್ನು ಯೂಸ್ ಮಾಡೋದ್ರಿಂದ ಶಕ್ತಿ ಭಾಳ ಬರ್ತದೆ. 1ನೇದ್ದು. 2ನೇದ್ದು ನರ್ವ್ಸ್ ವೀಕ್ನೆಸ್ ಎಲ್ಲ ಹೋಗ್ತಾವೆ. 3ನೇದ್ದು ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗಂತೂ ಭಾಳ ರಾಮಬಾಣ ಇದ್ದಂಗೆ ಅದು. ಓಕೆ. ಕ್ರಿಯಾಟಿನ್ ಲೆವೆಲ್ ಕಡಿಮೆ ಆಗಿ ಹೊಟ್ಟೆ ನೋವು ಭಾಳ ಇರ್ತದೆ. ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಹೊಟ್ಟೆ ನೋವು ಬರೋದಿಲ್ಲ. ಓಕೆ. ಆಮೇಲೆ ಮೋಷನ್ ಅವೆಲ್ಲ ಯೂರಿನ್ ಎಲ್ಲ ಚಲೋ ಪಾಸ್ ಆಗ್ತಾವೆ. ಓಕೆ. ಅದು ಭಾಳ ಇದ್ದವ್ರು ಕ್ರಿಯಾಟಿನ್ ಭಾಳ ಇದ್ದವ್ರಿಗೆ ಯೂರಿನ್ ಅವೆಲ್ಲ ನಿಮ್ಗೆ ಯಾರು ಪರಿಚಯ ಮಾಡಿಸಿದ್ರು? ಯಾರು ಕೊಟ್ಟರಿ? ರಾಜಶೇಖರ್ ಕುಲಕರ್ಣಿ ಅಂತ ಹೇಳಿ. ಈಗ ಒಟ್ಟು ಅಂದ್ರೆ ಬೇರೆದವ್ರಿಗೂ ನಾವು ನಿಮ್ಮ ಇವ್ರು ತೊಗೊಂಡಾರ ಅಂತ ಹೇಳಿ ರೆಕಮೆಂಡ್ ಮಾಡ್ಬೋದು. ಬೆಸ್ಟ್ ಅದ. ಪ್ರಾಡಕ್ಟ್ ಮಾತ್ರ ಭಾಳ ಬೆಸ್ಟ್ ಅದ. ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಬೆಸ್ಟ್ ಅದ. 1 ತಿಂಗಳದಾಗ ಉಳಿಕೆ ಪ್ರಾಬ್ಲಮ್ಸ್ ಆದ್ರೆ 1.5 ತಿಂಗಳು 2 ತಿಂಗಳದಾಗ ಹೋಗ್ಬೋದು. ಕಿಡ್ನಿ ಇದ್ದವರು 1 3-4 ತಿಂಗಳು ತೊಗೊಂಡ್ರೆ ರಿಸಲ್ಟ್ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು.